ಉಪವಾಸ ಕಾಲದ 38ನೇ ದಿನದ ಆಧ್ಯಾತ್ಮಿಕ ಚಿಂತನೆ. ಈಗ ನಾವು ಉಪವಾಸ ಕಾಲದ ಅಂತಿಮ ಘಟ್ಟದಲ್ಲಿದ್ದೇವೆ. 38ನೇ ದಿನವು ನಮ್ಮನ್ನು ಪವಿತ್ರವಾರಕ್ಕೆ ತೀರಾ ಹತ್ತಿರ ತಂದಿದೆ. ಈ ದಿನದ ಧ್ಯಾನವು ನಮ್ಮನ್ನು ಯೇಸುಕ್ರಿಸ್ತರ ಅಂತಿಮ ಸಿದ್ಧತೆ ಮತ್ತು ಅವರ ಅಗಾಧವಾದ ಪ್ರೀತಿಯ ಕಡೆಗೆ ಸೆಳೆಯುತ್ತದೆ. ಯೇಸುಕ್ರಿಸ್ತರು ನಮಗಾಗಿ ಅನುಭವಿಸಿದ ಕಷ್ಟಗಳು ಕೇವಲ ದೈಹಿಕ ವೇದನೆಯಲ್ಲ, ಅದು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಅವರು ತೋರಿಸಿದ ಪರಮ ಪ್ರೀತಿ. ನಮ್ಮ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳನ್ನು ಕಿರಿಕಿರಿ ಎಂದು ಭಾವಿಸದೆ ಅವುಗಳನ್ನು ಕ್ರಿಸ್ತನ ಶಿಲುಬೆಯ ಹಾದಿಗೆ ಹೋಲಿಸಿ ಸಮಾಧಾನ ಪಡಬೇಕು. ಈ 38ನೇ ದಿನವು ನನ್ನ ಇಚ್ಛೆಯಲ್ಲ, ನಿನ್ನ ಇಚ್ಛೆಯೇ ಆಗಲಿ ಎಂದು ಹೇಳಲು ನಮಗೆ ಕಲಿಸುತ್ತದೆ. ಕಳೆದ 37 ದಿನಗಳಲ್ಲಿ ನಾವು ಮಾಡಿದ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮಗಳು ನಮ್ಮ ಹೃದಯವನ್ನು ಎಷ್ಟು ಬದಲಾಯಿಸಿವೆ. ನಾವು ಬಿಡಬೇಕೆಂದುಕೊಂಡಿದ್ದ ಕೆಟ್ಟ ಹವ್ಯಾಸಗಳು ನಿಜವಾಗಿಯೂ ನಮ್ಮನ್ನು ಬಿಟ್ಟಿವೆಯೇ? ಈ ದಿನ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವ ದಿನ. ಪರಿಪೂರ್ಣ ಪಶ್ಚಾತ್ತಾಪದ ಮೂಲಕ ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಇದು ಸಕಾಲ. ಯೇಸು ಶಿಲುಬೆಯ ಮೇಲೆ ತನ್ನನ್ನು ಹಿಂಸಿಸಿದವರನ್ನು ಕ್ಷಮಿಸಿದಂತೆ ನಾವು ಮನಸ್ಸಿನಲ್ಲಿ ಯಾರ ಮೇಲಾದರೂ ದ್ವೇಷ ಅಥವಾ ಕಹಿ ಭಾವನೆಗಳಿದ್ದರೆ ಅವುಗಳನ್ನು ತೊಡೆದು ಹಾಕಬೇಕು. ಈ ದಿನದ ಹೊಸ್ತಿಲಲ್ಲಿ ನಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ಕ್ಷಮೆಗೆ ಮಾತ್ರ ಅವಕಾಶವಿರಲಿ. ದೇವರೇ, ನನ್ನನ್ನು ಪರೀಕ್ಷಿಸು ಮತ್ತು ನನ್ನ ಹೃದಯವನ್ನು ತಿಳಿ. ಈ ವಾಕ್ಯದಂತೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯು ದೇವರ ಮಾರ್ಗದರ್ಶನದಲ್ಲಿರಲಿ. ಪವಿತ್ರ ವಾರವನ್ನು ಪ್ರವೇಶಿಸುವ ಮೊದಲು ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋಣ. ಪರಮ ದಯಾಳುವಾದ ದೇವರೇ, ಉಪವಾಸ ಕಾಲದ ಈ ದಿನದಂದು ನಾವು ನಿನ್ನ ಪವಿತ್ರ ಸಾನ್ನಿಧ್ಯಕ್ಕೆ ಬರುತ್ತಿದ್ದೇವೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಪ್ರೀತಿಯ ಹಾದಿಯಲ್ಲಿ ನಡೆಯಲು ನಮಗೆ ಶಕ್ತಿಯನ್ನು ನೀಡು. ಮುಂಬರುವ ಪವಿತ್ರ ದಿನಗಳನ್ನು ಭಕ್ತಿಯಿಂದ ಆಚರಿಸಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ಆಮೇನ್.